ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದು NRI ವೀಕ್ಷಕರಿಗೋಸ್ಕರವೇ ಇರುವ ವಿಶೇಷ ಸಂಚಿಕೆ NRI ಕಾರ್ನರ್. ಅಮೆರಿಕದಲ್ಲಿ H-1B ವೀಸಾಗೆ $1,00,000 ಶುಲ್ಕ ಹಾಕಿ ಭಾರತೀಯ ಟೆಕ್ಕಿಗಳ ಹೊಟ್ಟೆ ಮೇಲೆ ಹೊಡೆಯೋಕೆ ಮುಂದಾಗಿದ್ದ ಟ್ರಂಪ್ಗೆ ಅಮೆರಿಕದ ಕೋರ್ಟ್ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಇದೇ ನಿಮ್ಮ ಮನೆ ಆಸ್ತಿನ ಟ್ಯಾಕ್ಸ್ ಹಿಂಗೆಲ್ಲ ಹಾಕಕ್ಕೆ ಅಂತ ಕ್ಲಾಸ್ ತಗೊಂಡು ದುಬಾರಿ ವೀಸಾ ಶುಲ್ಕವನ್ನು ಕಂಪ್ಲೀಟ್ ಆಗಿ ಗುಡಿಸಿ ಬಿಸಾಕಿದೆ ಕೋರ್ಟ್. ಇದರಿಂದ ನಮ್ಮ IT ಉದ್ಯೋಗಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆ ಅಮೆರಿಕದಲ್ಲೇ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ನಮ್ಮ ಭಾರತೀಯ ಮೂಲದ ಯುವಕನನ್ನು ಫೇಕ್ ಪಿಜ್ಜಾ ಆರ್ಡರ್ ಕೊಟ್ಟು ಕರೆಯಿಸಿ ನಡು ರಸ್ತೆಯಲ್ಲಿ ಬರ್ಬರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಆತ ಐರ್ಲೆಂಡ್ನಲ್ಲಿ ವಲಸಿಗರ ವಿರುದ್ಧ ಭಾರಿ ಹಿಂಸಾಚಾರ ಭುಗಿಲೆತ್ತಿದೆ. ಇತ್ತ ಬ್ಯಾಂಕ್ಗಳಲ್ಲಿ ಡಾಲರ್ ಡೆಪಾಸಿಟ್ ಇಡೋ NRIಗಳಿಗೆ RBI ಬಂಪರ್ ಆಫರ್ ಕೊಟ್ಟಿದೆ. ಬನ್ನಿ ವಾರದ ದೇಶ ವಿದೇಶದ ಎಲ್ಲ ಎಕ್ಸ್ಕ್ಲೂಸಿವ್ NRI ನ್ಯೂಸನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇನ್ನು ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಟ್ಕೊಂಡಿರೋ ನಮ್ಮ ಭಾರತೀಯರಿಗೆ ಇದು ನಿಜಕ್ಕೂ ಬಿಗ್ ರಿಲೀಫ್. H-1B ವೀಸಾ ಮೇಲೆ ಟ್ರಂಪ್ ಸರ್ಕಾರ ಬರೋಬ್ಬರಿ $1,00,000 ಶುಲ್ಕ ಹಾಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೀಗ ಅಮೆರಿಕದ ಫೆಡರಲ್ ಕೋರ್ಟ್ ಈ ಶುಲ್ಕವನ್ನು ಸಂಪೂರ್ಣವಾಗಿ ವಜಾ ಮಾಡಿದೆ. ಇದು ಕೇವಲ ವೀಸಾ ಶುಲ್ಕವಲ್ಲ, ಇದೊಂದು ಟ್ಯಾಕ್ಸ್ ಇದ್ದ ಹಾಗೆ. ಅಮೆರಿಕನ್ ಕಾಂಗ್ರೆಸ್ ಒಪ್ಪಿಗೆ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಹಾಕೋದು ಕಾನೂನು ಬಾಹಿರ. ತೆರಿಗೆ ವಿಧಿಸೋ ಹಕ್ಕು ಅಧ್ಯಕ್ಷರಿಗೆ ಇಲ್ಲ ಅಂತ ಕೋರ್ಟ್ ಟ್ರಂಪ್ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ಈ ಮೂಲಕ ಟ್ರಂಪ್ ಆಡಳಿತಕ್ಕೆ ಭಾರಿ ದೊಡ್ಡ ಮುಖಭಂಗ ಆಗಿದೆ. ಅಂದಹಾಗೆ ಟ್ರಂಪ್ ಸರ್ಕಾರ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಈ H-1B ವೀಸಾಗೆ $1,00,000 ಶುಲ್ಕ ವಿಧಿಸಿತ್ತು. ಅದಕ್ಕೂ ಮುಂಚೆ ಜಸ್ಟ್ $2,000ದಿಂದ $5,000 ಫೀಸ್ ಇತ್ತಷ್ಟೇ. ವಿದೇಶಿಗರು ನಮ್ಮ ಕೆಲಸ ಕಿತ್ಕೊಳ್ತಿದ್ದಾರೆ ಅಂತ ಏಕಾಏಕಿ ರೇಟ್ ಏರಿಸಿದ್ರು. ಅದನ್ನು ಪ್ರಶ್ನಿಸಿ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಸೇರಿದ 20 ಅಟಾರ್ನಿ ಜನರಲ್ಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಈ ನಿಯಮ ಅಧ್ಯಕ್ಷರ ಅಧಿಕಾರ ವ್ಯಾಪ್ತಿ ಮೀರುತ್ತೆ, ಕಾಂಗ್ರೆಸ್ ಅನುಮೋದನೆ ಇಲ್ಲದೆ ಈ ಶುಲ್ಕ ಜಾರಿ ಮಾಡೋಕ್ಕೆ ಬರಲ್ಲ ಅಂತ ವಾದ ಮಾಡಿದ್ರು. ಈಗ ಇದನ್ನು ಕೋರ್ಟ್ ರದ್ದು ಮಾಡಿದೆ. ಸೊ ಹಳೆ ವೀಸಾ ಪ್ರಕ್ರಿಯೆನೇ ಕಂಟಿನ್ಯೂ ಆಗುತ್ತೆ. ಈಗ ಇದಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ. ಈ ಕೋರ್ಟ್ಗಳು ಅಮೆರಿಕಾಗೆ ದುಡ್ಡು ಬರೋದನ್ನು ತಡೀತಾ ಇದ್ದಾರೆ, ಅಮೆರಿಕ ಫಸ್ಟ್ ನೀತಿಗೆ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಫೆಡರಲ್ ಕೋರ್ಟ್ ಆದೇಶಕ್ಕೆ ರಿಯಾಕ್ಟ್ ಮಾಡಿರೋ ವೈಟ್ ಹೌಸ್ ನಾವಿದಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದೆ. 2024ರಲ್ಲಿ ಅಮೆರಿಕ ಒಟ್ಟು 3.99 ಲಕ್ಷ H-1B ವೀಸಾಗಳನ್ನು ಅಪ್ರೂವ್ ಮಾಡಿತ್ತು. ಅದರಲ್ಲಿ ಬರೋಬ್ಬರಿ 71% ಅಂದರೆ 2.83 ಲಕ್ಷ ವೀಸಾಗಳನ್ನು ನಮ್ಮ ಭಾರತೀಯರೇ ಪಡ್ಕೊಂಡಿದ್ದಾರೆ. ಏನು ಈ H-1B ವೀಸಾ ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಅಮೆರಿಕದಲ್ಲಿ ಈಗ ಸಾಫ್ಟ್ವೇರ್ಗಿಂತ AI ರಿಸರ್ಚ್ ಮತ್ತು ಇಂಜಿನಿಯರಿಂಗ್ಗೆ ಭಾರಿ ಡಿಮಾಂಡ್ ಬಂದಿದೆ. ದಿಗ್ಗಜ ಕಂಪನಿಗಳಾದ OpenAI, ಅಂಥ್ರೋಪಿಕ್ ಮತ್ತು NVIDIA ಈಗ ಭಾರಿ ನೇಮಕಾತಿ ಮಾಡಿಕೊಳ್ತಿದ್ದಾರೆ ಈ ಕ್ಷೇತ್ರಗಳಲ್ಲಿ. ಅಂಥ್ರೋಪಿಕ್ ಕಂಪನಿ ಕಳೆದ ವರ್ಷ ಕೇವಲ 10 ವೀಸಾಗಳು ಬೇಕು ಅಂತ ಕೇಳಿದ್ದು, ಈ ಸಲ 59 ಕೇಳ್ತಾ ಇದೆ. OpenAI ಅರ್ಜಿಗಳು 20ರಿಂದ 63ಕ್ಕೆ ಹೆಚ್ಚಾಗಿವೆ. NVIDIA ಕೂಡ 641ರಿಂದ 765 ಅರ್ಜಿಗಳನ್ನು ಹಾಕಿದೆ. ಆದರೆ ಸೇಮ್ ಟೈಮ್ ಗೂಗಲ್, ಅಮೆಜಾನ್ ಮತ್ತು ಮೈಕ್ರೋಸಾಫ್ಟ್ನಂಥ ಹಳೆ ಟೆಕ್ ದೈತ್ಯರ ವೀಸಾ ಅರ್ಜಿಗಳು 30ರಿಂದ 64% ಡೌನ್ ಆಗಿವೆ. ಸೊ ಅಮೆರಿಕದಲ್ಲಿ ಹೊಸದಾಗಿ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗ್ತಿರೋದು ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಈ ರೆಗ್ಯುಲರ್ ಟೆಕ್ ಜಾಬ್ಸ್ ಅಮೆರಿಕದಲ್ಲಿ ಗೂಗಲ್, ಮೈಕ್ರೋಸಾಫ್ಟ್ ಅಲ್ಲೆಲ್ಲ ಭಾರಿ ಪ್ರಮಾಣದಲ್ಲಿ ಕಟ್ ಆಗ್ತಿದೆ ವಾಲ್ಯೂಮ್, ನಂಬರ್ ಆಫ್ ಜಾಬ್ಸ್. ಆದರೆ ಹೊಸದಾಗಿ ಕ್ರಿಯೇಟ್ ಆಗ್ತಿರೋದೆಲ್ಲ AI ರಿಲೇಟೆಡ್ ಸೆಕ್ಟರಲ್ಲಿ. ಅವರು ಮುಂಚೆಗಿಂತ ತುಂಬ ಹೈರ್ ಮಾಡ್ತಿದ್ದಾರೆ, ಆದರೆ ಸ್ಟಿಲ್ ವಾಲ್ಯೂಮ್ ಕಮ್ಮಿ ಇದೆ. ಅಂದರೆ ಕೆಲವು ಟಾಪ್ ಪೊಸಿಷನ್ಸ್ಗೆ ಹೈ ವ್ಯಾಲ್ಯೂ ಪೋಸ್ಟ್ಗಳಿಗೆ ಅವರು ಹುಡುಕ್ತಾ ಇದ್ದಾರೆ ಟ್ಯಾಲೆಂಟ್ನ ಅಂತ ಅರ್ಥ. ಇನ್ನು ವಲಸಿಗರು ಅಮೆರಿಕನರ ಕೆಲಸ ಕಿತ್ಕೊಳ್ತಿದ್ದಾರೆ, ಅವರಿಂದ ನಮಗೇನು ಯೂಸ್ ಇಲ್ಲ ಅಂತ ಬೊಬ್ಬೆ ಹೊಡೆಯೋರಿಗೆ ಈ ರಿಪೋರ್ಟ್ ಅಕ್ಷರಶಃ ಕಪಾಳ ಮೋಕ್ಷ ಮಾಡಿದೆ. ಅಮೆರಿಕದ ಆರ್ಥಿಕತೆಗೆ ಭಾರತೀಯರು ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ರಿಪೋರ್ಟ್ ರಿಲೀಸ್ ಆಗಿದೆ. ಇದರ ಪ್ರಕಾರ ಅಮೆರಿಕದಲ್ಲಿರೋ ಬರೋಬ್ಬರಿ 96 ಯೂನಿಕಾರ್ನ್ ಕಂಪನಿಗಳನ್ನ ಕಟ್ಟಿದ್ದು ನಮ್ಮ ಭಾರತೀಯರು. ಯೂನಿಕಾರ್ನ್ ಅಂದ್ರೆ $1 ಬಿಲಿಯನ್ ಗಿಂತ ಹೆಚ್ಚಿನ ವ್ಯಾಲ್ಯೂಯೇಷನ್ ಇರೋ ಸ್ಟಾರ್ಟ್ಅಪ್ಸ್. ವಲಸಿಗರು ಕಟ್ಟಿದ ಯೂನಿಕಾರ್ನ್ ಪಟ್ಟಿಯಲ್ಲಿ ಭಾರತವೇ ನಂಬರ್ 1 ಪ್ಲೇಸ್ನಲ್ಲಿದೆ. ಇಸ್ರೇಲ್, ಬ್ರಿಟನ್, ಚೈನಾ ರಾಷ್ಟ್ರಗಳನ್ನು ಭಾರತ ಹಿಂದಿಕ್ಕಿದೆ. ಹೀಗಂತ ಅಮೆರಿಕದ ರಿಸರ್ಚ್ ಸಂಸ್ಥೆ ನ್ಯಾಷನಲ್ ಫೌಂಡೇಶನ್ ಫಾರ್ ಅಮೆರಿಕನ್ ಪಾಲಿಸಿ ರಿಪೋರ್ಟ್ ಕೊಟ್ಟಿದೆ. ಭಾರತ ಬಿಟ್ಟರೆ 2ನೇ ಸ್ಥಾನದಲ್ಲಿ ಇಸ್ರೇಲ್ನವರು 60, ಬ್ರಿಟನ್ನವರು 47 ಕಂಪನಿಗಳನ್ನು ಹುಟ್ಟು ಹಾಕಿದ್ದಾರೆ ಯೂನಿಕಾರ್ನ್ಗಳನ್ನ. ಅಂದಹಾಗೆ ಅಮೆರಿಕದಲ್ಲಿ ಒಟ್ಟು 775 ಯೂನಿಕಾರ್ನ್ ಕಂಪನಿಗಳಿವೆ. ಅದರಲ್ಲಿ 455 ಕಂಪನಿಗಳನ್ನು ವಲಸಿಗರೇ ಕಟ್ಟಿದ್ದಾರೆ. ಅಂದರೆ 59% ಯೂನಿಕಾರ್ನ್ ಕಂಪನಿಗಳು ವಲಸಿಗರಿಂದ ಹುಟ್ಟಿವೆ, ಅಮೆರಿಕದಲ್ಲಿ ಬೆಳೆದಿವೆ. ಇವುಗಳ ಒಟ್ಟು ಮೌಲ್ಯ $5 ಟ್ರಿಲಿಯನ್ ದಾಟಿದೆ. ಇನ್ನು ಅಮೆರಿಕದಲ್ಲಿ ಮೊದಲಿಂದಲೂ ಇತ್ತು, ಈಗ ಇನ್ನೂ ಜಾಸ್ತಿ ಆಗಿದೆ ಬರ್ತ್ ಟೂರಿಸಂ. ಟ್ರಾವೆಲ್ ನೆಪದಲ್ಲಿ ಅಮೆರಿಕಾಗೆ ಹೋಗಿ ಅಲ್ಲೇ ಮಕ್ಕಳನ್ನು ಹೆರೋದು, ಆ ಮೂಲಕ ಆ ಮಕ್ಕಳಿಗೆ ಆಟೋಮ್ಯಾಟಿಕಲಿ ಅಮೆರಿಕದ ಪೌರತ್ವ ಗಿಟ್ಟಿಸಿಕೊಳ್ಳೋದು ಬರ್ತ್ ಟೂರಿಸಂ.
ಇದಕ್ಕಾಗಿ ಯುರೋಪ್ ಮತ್ತು ಆಫ್ರಿಕಾದಿಂದ ಬರೋರ ಸಂಖ್ಯೆ ಈಗ ಮಿತಿ ಮೀರಿದೆ. ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ. ಈ ಗುಂಪುಗಳು ಗರ್ಭಿಣಿಯರಿಗೆ ಅಮೆರಿಕದ ಟೂರಿಸ್ಟ್ ವೀಸಾ ಕೊಡಿಸೋದು, ಇಂಟರ್ವ್ಯೂಗೆ ಟ್ರೈನಿಂಗ್ ಕೊಡೋದು, ಹೆರಿಗೆ ಆಗೋ ತನಕ ಅಲ್ಲೇ ಇರೋಕೆ ಅರೇಂಜ್ಮೆಂಟ್ ಮಾಡಿಕೊಡ್ತಿದ್ದಾರೆ. ಅಮೆರಿಕದ ಬರ್ತ್ ರೈಟ್ ಸಿಟಿಸನ್ಶಿಪ್ ರೂಲ್ಸ್ ಪ್ರಕಾರ ಯಾವುದೇ ಮಗು ಅಮೆರಿಕದಲ್ಲಿ ಹುಟ್ಟಿದರೆ ಅದಕ್ಕೆ ಅಮೆರಿಕದ ಪೌರತ್ವ ಸಿಗುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ಕಸರತ್ತು. ಈ ಕಳ್ಳಾಟ ಮೊದಲಿಂದಲೂ ಗೊತ್ತಿತ್ತು. ಟ್ರಂಪ್ ಸರ್ಕಾರ ಈಗ ಭರ್ಜರಿ ಆ್ಯಕ್ಷನ್ ತಗೊಂಡಿದೆ. 106 ವಿದೇಶಿಯರ ವೀಸಾ ಕ್ಯಾನ್ಸಲ್ ಮಾಡಿದೆ. ಟ್ರೈನಿಂಗ್ ಕೊಡ್ತಾ ಇದ್ದ ಕಂಪನಿಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿ ವಂಚನೆ ಮಾಡಿದವರ ಮೇಲೆ ಅಮೆರಿಕಗೆ ಶಾಶ್ವತವಾಗಿ ಬರದಂತೆ ನಿರ್ಬಂಧ ಹೇರಿದೆ. ಇನ್ನು ಅಮೆರಿಕದ ಫಿಲಿಡೆಲ್ಫಿಯಾದಲ್ಲಿ ಪಾರ್ಟ್ ಟೈಮ್ ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ತೆಲಂಗಾಣ ಮೂಲದ 28 ವರ್ಷದ ಅನ್ಶುಲ್ ಕುಂಚಾ ಅನ್ನೋ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಜೂನ್ 6ನೇ ತಾರೀಕು ಅಪಾರ್ಟ್ಮೆಂಟ್ ಒಂದಕ್ಕೆ ಹೋಗಿ ಪಿಜ್ಜಾ ಡೆಲಿವರಿ ಮಾಡಿದ ಸ್ವಲ್ಪ ಹೊತ್ತಲ್ಲೇ ಈ ಹತ್ಯೆ ನಡೆದಿದೆ. ಇಲ್ಲಿ ಪಿಜ್ಜಾ ಡೆಲಿವರಿ ಆಗಿರೋ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಖಾಲಿ, ಜನರೇ ವಾಸ ಮಾಡ್ತಿಲ್ಲ. ಅಲ್ಲದೆ ಅನ್ಶುಲ್ ಪಿಜ್ಜಾ ಬಾಕ್ಸ್ ತರ್ತಿರುವಾಗ ಇಬ್ಬರು ದುಷ್ಕರ್ಮಿಗಳು ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದು ಸಿಸಿ ಕ್ಯಾಮೆರಾದಲ್ಲೂ ಕ್ಯಾಪ್ಚರ್ ಆಗಿದೆ. ಅಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡೋಕೆ ಅಂತಲೇ ಫೇಕ್ ಆರ್ಡರ್ ಕೊಟ್ಟು ಕರೆಸಿ ಕೃತ್ಯ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಬೆಳಕಿಗೆ ಬರ್ತಾ ಇದೆ. ತನಿಖೆ ನಡೀತಾ ಇದೆ. ಇನ್ನು ಐರ್ಲೆಂಡ್ನ ಬೆಲ್ಫಾಸ್ಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಲಸೆ ವಿರೋಧಿ ಕಿಚ್ಚು ಹತ್ಕೊಂಡಿದೆ. ನಗರದಾದ್ಯಂತ ಭಾರೀ ಪ್ರತಿಭಟನೆಯಾಗಿ ಹಿಂಸಾಚಾರ ಭುಗಿಲೆದ್ದಿದೆ. ಮುಸುಕುದಾರಿ ಗುಂಪುಗಳು ಕಂಡಲ್ಲಿ ವಾಹನ, ಬಸ್ ಮತ್ತು ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಉದ್ರಿಕ್ತ ಗುಂಪನ್ನು ಕಂಟ್ರೋಲ್ ಮಾಡೋಕೆ ಪೊಲೀಸರು ಜಲಫಿರಂಗಿಯನ್ನು ಬಳಸಿದ್ದಾರೆ. ಹಲವು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸುಡಾನ್ ಮೂಲದ ವಲಸಿಗನೊಬ್ಬ ಸ್ಥಳೀಯ ವ್ಯಕ್ತಿಯೊಬ್ಬನ ಮೇಲೆ ಮಾರಕಾಸ್ತ್ರದಿಂದ ದಾಳಿ ಮಾಡಿದ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದ ರಂಪಾಟ ಶುರುವಾಗಿದೆ. ಏನೋ ಬ್ರಿಟನ್ ಸರ್ಕಾರ ಈಗ ಅಲ್ಲಿನ ಯೂನಿವರ್ಸಿಟಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ವಿದೇಶಿ ವಿದ್ಯಾರ್ಥಿಗಳು ಸ್ಟೂಡೆಂಟ್ ವೀಸಾ ಸಿಸ್ಟಮ್ ಅನ್ನ ದುರ್ಬಳಕೆ ಮಾಡಿಕೊಂಡ್ರೆ ನೆಟ್ಟಗಿರಲ್ಲ. ಯಾವ ಯೂನಿವರ್ಸಿಟಿಗಳಲ್ಲಿ ಇಂಥ ದುರ್ಬಳಕೆ ಆಗ್ತಾ ಇದೆಯೋ ಆ ಯೂನಿವರ್ಸಿಟಿಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವ ಹಕ್ಕನ್ನೇ ಕಳ್ಕೋತವೆ ಅಂತ ಎಚ್ಚರಿಸಿದ್ದಾರೆ. ವೀಸಾ ನೆಪದಲ್ಲಿ ಬಂದು ಅಕ್ರಮವಾಗಿ ಉಳಿಯೋರನ್ನ ತಡೆಯೋಕೆ ಸರ್ಕಾರ ಈ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದೆ. ಏನೋ ಕೆನಡಾಗೆ ಹೋಗೋಕೆ ಬಯಸೋರಿಗೆ ಒಂದು ಗುಡ್ ನ್ಯೂಸ್. ವಿಶೇಷವಾಗಿ ಅಲ್ಲಿನ ಕ್ಯೂಬೆಕ್ ಪ್ರಾಂತ್ಯದಿಂದ ಹೊಸ ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ವಲಸಿಗರ ಸಂಗಾತಿಗಳಿಗೂ ಕೂಡ ಕ್ಯೂಬೆಕ್ನಲ್ಲಿ ಓಪನ್ ವರ್ಕ್ ಪರ್ಮಿಟ್ ಸಿಗುತ್ತೆ. ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್ ಅರ್ಜಿದಾರರ ಪತ್ನಿ ಅಥವಾ ಪತಿಗೆ ಇದು ಅನ್ವಯಿಸುತ್ತೆ. ಪಿಆರ್ಗೆ ಅಪ್ಲೈ ಮಾಡಿದ್ದು ಅದಕ್ಕೆ ವೇಟ್ ಮಾಡ್ತಿರೋ ಟೈಮ್ನಲ್ಲೂ ಕ್ಯೂಬೆಕ್ನಲ್ಲಿ ವಾಸ ಮಾಡಬಹುದು. ವಿದೇಶಿ ಟ್ಯಾಲೆಂಟ್ ಅನ್ನ ಸೆಳೆಯೋಕೆ ಕ್ಯೂಬೆಕ್ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇನ್ನು ಗ್ರೀಸ್ ಈಗ ಅಕ್ರಮ ವಲಸಿಗರನ್ನ ಬೇಗನೆ ವಾಪಸ್ ಕಳಿಸೋಕೆ ಹೊಸ ಬಿಲ್ ಪಾಸ್ ಮಾಡಿದೆ. ಇದರ ಪ್ರಕಾರ ಇನ್ಮೇಲೆ ಡಿಪೋರ್ಟೇಷನ್ ಪ್ರೊಸೀಜರ್ ಅನ್ನ ಸಿಕ್ಕಾಪಟ್ಟೆ ಫಾಸ್ಟ್ ಮಾಡಲಾಗುತ್ತೆ. ಅಕ್ರಮ ವಲಸಿಗರಿಗಾಗಿ ಯುರೋಪ್ ಹೊರಗಡೆ ರಿಟರ್ನ್ ಹಬ್ ಸ್ಥಾಪಿಸೋಕೆ ಯುರೋಪಿಯನ್ ಯೂನಿಯನ್ ಜೊತೆ ಸೇರಿ ಪ್ಲಾನ್ ಮಾಡಲಾಗಿದೆ. ಈ ಹಬ್ ನಲ್ಲಿ ಅಕ್ರಮ ವಲಸಿಗರನ್ನ ತಾತ್ಕಾಲಿಕವಾಗಿ ಇಟ್ಟು ಆಮೇಲೆ ಡೈರೆಕ್ಟ್ ಆಗಿ ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸಲಾಗುತ್ತೆ. ಏನೋ ಸೌತ್ ಕೊರಿಯಾದಲ್ಲಿ ಜನಸಂಖ್ಯೆ ಭಾರಿ ಕುಸಿತ ಇದೆ. ಕಾರ್ಮಿಕರು ಮತ್ತು ನುರಿತ ತಜ್ಞರ ಕೊರತೆ ಎದುರಾಗಿದೆ. ಹೀಗಾಗಿ ವಿದೇಶಿ ಟ್ಯಾಲೆಂಟ್ ಸೆಳೆಯೋಕೆ ದಕ್ಷಿಣ ಕೊರಿಯಾ ತನ್ನ ಟ್ಯಾಲೆಂಟ್ ವೀಸಾವನ್ನ ಮತ್ತಷ್ಟು ವಿಸ್ತರಣೆ ಮಾಡಿದೆ. ಇನ್ ಮುಂದೆ ವಿಜ್ಞಾನಿಗಳು, ಪ್ರೊಫೆಸರ್ಗಳನ್ನ ಕೂಡ ಈ ವೀಸಾದಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಅತ್ಯುತ್ತಮ ಪ್ರತಿಭೆಗಳನ್ನ ದೇಶಕ್ಕೆ ಸೆಳೆಯೋದು ಇವ್ರದ್ದು ಕೂಡ ಉದ್ದೇಶ. ಏನೋ ಗಲ್ಫ್ ರಾಷ್ಟ್ರಗಳ ಕಡೆಗೆ ಬಂದ್ರೆ ಕುವೈತ್ ಸರ್ಕಾರ ಮನೆಗೆಲಸದವರ ನೇಮಕಾತಿಗೆ ದೊಡ್ಡ ಬ್ರೇಕ್ ಹಾಕಿದೆ. ಕೇವಲ 10 ರಾಷ್ಟ್ರಗಳಿಗೆ ಮಾತ್ರ ಅವಕಾಶ ಕೊಟ್ಟು ಬರೋಬ್ಬರಿ 27 ದೇಶಗಳನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಲಿಸ್ಟ್ ಮಾಡಿದೆ. ಈ ನಿಷೇಧಿತ ಪಟ್ಟಿಯಲ್ಲಿ ಆಫ್ರಿಕಾ, ಏಷ್ಯಾದ ಹಲವು ರಾಷ್ಟ್ರಗಳಿವೆ. ಆದರೆ ಭಾರತಕ್ಕೇನು ಸಮಸ್ಯೆ ಇಲ್ಲ. ಭಾರತದ ಕಾರ್ಮಿಕರಿಗೆ ಕುವೈತ್ನಲ್ಲಿ ಈಗಲೂ ಒಳ್ಳೆ ಅವಕಾಶ ಇದೆ. ಅಕ್ರಮ ನೇಮಕಾತಿ ತಡೆಯೋಕೆ ಈ ಕ್ರಮ ಅಂತ ಆಂತರಿಕ ಸಚಿವಾಲಯ ಹೇಳಿದೆ ಕುವೈತ್ನವ್ರದ್ದು. ಏನೋ ವಿದೇಶಿ ಕಂಪನಿಗಳು ಸೌದಿಯಲ್ಲಿ ಆಸ್ತಿ ಖರೀದಿಸೋ ಪ್ರಕ್ರಿಯೆಯನ್ನ ಮತ್ತಷ್ಟು ಈಸಿ ಮಾಡಲಾಗಿದೆ. ಹೊಸ ಗೈಡ್ಲೈನ್ಸ್ ಪ್ರಕಾರ ಸೌದಿ ಅರೇಬಿಯಾದಲ್ಲಿ ವಿದೇಶಿ ಕಂಪನಿಗಳು ಯಾವುದೇ ರೀತಿಯ ಬಿಸ್ನೆಸ್ ನಡೆಸ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದಷ್ಟು ಲೀಗಲ್ ಪ್ರಾಸೆಸ್ ಫಾಲೋ ಮಾಡಿ ಸೌದಿಯಲ್ಲಿ ಆಸ್ತಿ ಖರೀದಿ ಮಾಡಬಹುದು. ಕಂಪನಿಯ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಎಲ್ಲ ದಾಖಲೆಗಳನ್ನು ಅರೇಬಿಕ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ಮತ್ತು ಸೌದಿಯಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಅನ್ನ ಅಂದರೆ ಈ ಪ್ರತಿನಿಧಿಯನ್ನು ಅಪಾಯಿಂಟ್ ಮಾಡಬೇಕು. ಆದರೆ ಸೌದಿ ಸರ್ಕಾರ ಸೂಚಿಸಿದ ಜಾಗದಲ್ಲಿ ಮಾತ್ರ ಪ್ರಾಪರ್ಟಿ ಖರೀದಿ ಮಾಡೋಕೆ ಸಾಧ್ಯ ಅನ್ನೋದು ಕೂಡ ನೆನ್ಪಿಟ್ಕೊಂಡಿರಬೇಕು. ಏನೋ ಥಾಯ್ಲ್ಯಾಂಡ್ಗೆ ಟ್ರಿಪ್ ಹೋಗೋರಿಗೆ ಅಲರ್ಟ್. ವಿಮಾನದಲ್ಲಿ ಪವರ್ ಬ್ಯಾಂಕ್ ಒಯ್ಯೋ ನಿಯಮಗಳಲ್ಲಿ ಬದಲಾವಣೆಯಾಗಿದೆ. ಚೆಕ್ ಇನ್ ಲಗೇಜ್ನಲ್ಲಿ ಪವರ್ ಬ್ಯಾಂಕ್ ಹಾಕೋ ಹಾಗೇನೇ ಇಲ್ಲ. ಹಾಕಿದರೆ ಭದ್ರತಾ ಸಿಬ್ಬಂದಿ ಮುಟ್ಟುಗೋಲು ಹಾಕೊಳ್ತಾರೆ. ಕೇವಲ ಕ್ಯಾಬಿನ್ ಬ್ಯಾಗ್ನಲ್ಲಿ ಮಾತ್ರ ಒಯ್ಯಬೇಕು. ಸಾಮಾನ್ಯವಾಗಿ ಫ್ಲೈಟ್ಸಲ್ಲಿ ಇದೇ ರೂಲ್ಸ್ ಇರುತ್ತೆ. ಆದರೂ ಕೂಡ ಕೆಲವರು ಇದನ್ನು ಫಾಲೋ ಮಾಡ್ತಾ ಇರಲ್ಲ. ಥಾಯ್ಲೆಂಡ್ನವರು ಸ್ಟ್ರಿಕ್ಟ್ ಆಗಿ ಇದನ್ನ ರೂಲ್ಸ್ ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಏನೋ ಪಾಕ್ ಸರ್ಕಾರ ಈಗ ಭಾರತದ ಸಿಖ್ ಯಾತ್ರಿಕರಿಗೆ ವೀಸಾ ಮಂಜೂರು ಮಾಡಿದೆ. ಒಟ್ಟು 737 ವೀಸಾಗಳನ್ನು ಇಶ್ಯೂ ಮಾಡಲಾಗಿದೆ. ಸಿಖ್ಖರ ಧರ್ಮಗುರು ಅರ್ಜುನ್ ದೇವ್ಜಿ ಅವರು ಹುತಾತ್ಮರಾದ ದಿನದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಗುರುದ್ವಾರಗಳಲ್ಲಿ ನಡೆಯಲಿರುವ ಧಾರ್ಮಿಕ ಸಮಾರಂಭಗಳಲ್ಲಿ ಇವರು ಹೋಗಿ ಪಾಲ್ಗೊಳ್ಬಹುದು.
ಜೂನ್ 8ರಿಂದ ಜೂನ್ 19ರವರೆಗೆ ಈ ಪ್ರವಾಸಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನೀಗ ಫಿನಾನ್ಷಿಯಲ್ ವರ್ಲ್ಡ್ನ ಅಪ್ಡೇಟ್ಸ್ ನೋಡಿದ್ರೆ RBI ಈಗ ವಿದೇಶಿ ಡಾಲರ್ ಸೆಳೆಯೋಕೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಹೊಸ FCNR ಡೆಪಾಸಿಟ್ಗಳಿಗೆ RBI ಸ್ಪೆಷಲ್ ವಿಂಡೋ ಓಪನ್ ಮಾಡಿದೆ. 2013ರ ರೀತಿಯಲ್ಲೇ ಪುನಃ FCNR ಬ್ಯಾಂಕ್ ಸ್ವ್ಯಾಪ್ ಸಿಸ್ಟಮ್ ಲಾಂಚ್ ಮಾಡಿದೆ. ಇನ್ನು ಮುಂದೆ ಬ್ಯಾಂಕ್ಗಳಿಗೆ ತಮಗೆ ಇಷ್ಟ ಬಂದಂತೆ ಬಡ್ಡಿ ದರವನ್ನು ನಿರ್ಧರಿಸೋ ಸ್ವಾತಂತ್ರ್ಯ ಸಿಗುತ್ತೆ NRI ಕಸ್ಟಮರ್ಸ್ಗೆ. ಆದರೆ RBI ಸೆಟ್ ಮಾಡಿರೋ ಮ್ಯಾಕ್ಸಿಮಮ್ ಲಿಮಿಟ್ ಎಲ್ಲ ಮೀರೋ ಹಾಗಿಲ್ಲ. ಜೊತೆಗೆ ನಿಮ್ಮ ಹೆಡ್ಜಿಂಗ್ ಕಾಸ್ಟ್ ಕೂಡ ನಮ್ಮ ಜವಾಬ್ದಾರಿ, ಅದನ್ನು ನಾವು ಭರಿಸ್ತೀವಿ ಅಂತ RBI ಬ್ಯಾಂಕ್ಗಳಿಗೆ ಆಶ್ವಾಸನೆ ಕೊಟ್ಟಿದೆ. ಇದು 3 ರಿಂದ 5 ವರ್ಷಗಳ ಮೆಚುರಿಟಿಯ FCNR ಡೆಪಾಸಿಟ್ಗಳಿಗೆ ಮಾತ್ರ ಅನ್ವಯ. ಅಲ್ಲದೆ ಈ ಹಿಂದೆ FCNR ಡೆಪಾಸಿಟ್ಗಳಿಂದ ಸ್ವಲ್ಪ ದುಡ್ಡನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು SLR ಅಂತ ಬ್ಯಾಂಕ್ಗಳು ಸ್ವಲ್ಪ ಸೈಡಲ್ಲಿ ಎತ್ತಿಡಬೇಕಾಗಿತ್ತು. ಅದು ಕೂಡ ಬೇಡ, ಒಟ್ಟಲ್ಲಿ ಎಷ್ಟಾಗುತ್ತಷ್ಟು ವಿದೇಶಿ ವಿನಿಮಯ ಗಳಿಸಿ ಅಂತ RBI ಈ ರೀತಿ ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ NRIಗಳಿಗೆ ಲಾಭ ಆಗ್ಬೋದು. NRI ಗ್ರಾಹಕರಿಗೆ ಹೆಚ್ಚು ಬಡ್ಡಿ ಸಿಗುತ್ತೆ ದೇಶದ ಬ್ಯಾಂಕ್ ಅಕೌಂಟ್ಗಳಲ್ಲಿ. ಜೊತೆಗೆ ಅವರು ಕರೆನ್ಸಿಯನ್ನು ಕನ್ವರ್ಟ್ ಮಾಡದೆ ಡಾಲರ್ಗಳಲ್ಲೇ ಅವರು ಡೆಪಾಸಿಟ್ ಇಟ್ಟು ಇಂಟ್ರೆಸ್ಟ್ ಅನ್ನು ಕೂಡ ಡಾಲರಲ್ಲೇ ಪಡೆಯೋಕೆ ಅವಕಾಶ ಸಿಗುತ್ತೆ. 2026ರ ಸೆಪ್ಟೆಂಬರ್ 30ರ ತನಕ ಈ ಅವಕಾಶ ಇರುತ್ತೆ. ಈ ಪರ್ಟಿಕ್ಯುಲರ್ ಸುದ್ದಿ ಬಗ್ಗೆ, FCNR ಬಗ್ಗೆ, NRI ಡೆಪಾಸಿಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇತ್ತು, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ಇದು ನಾವು ಈ ಬುಲೆಟಿನ್ ನಲ್ಲಿ ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಅಷ್ಟೇ ಹೇಳಿದೀವಿ. ಡೀಟೇಲ್ ಆಗಿ ನಿಮ್ಮ ಎಲ್ಲ ಕನ್ಫ್ಯೂಷನ್ ಬಗೆಹರಿಸೋ ವಿಶೇಷ ವರದಿ ಇಲ್ಲಿದೆ ನೋಡಿ. ಇವತ್ತಷ್ಟೇ ಪಬ್ಲಿಷ್ ಆಗಿದೆ. ಈ ವಿಡಿಯೋ ಎಂಡ್ನಲ್ಲಿ, ಈ NRI ಕಾರ್ನರ್ ಎಂಡ್ನಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ನಾವು. ಎಂಡ್ ಸ್ಕ್ರೀನ್ನಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು ಸ್ನೇಹಿತರೆ. RBIನ ಈ ನಿರ್ಧಾರದ ಬೆನ್ನಲ್ಲೇ ರಿಸಲ್ಟ್ ಕೂಡ ಕಾಣೋಕೆ ಶುರುವಾಗಿದೆ. ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳು ಫಾರೆಕ್ಸ್ ಡೆಪಾಸಿಟ್ ಮೇಲಿನ ಬಡ್ಡಿ ಹೆಚ್ಚಿಸೋಕೆ ಪೈಪೋಟಿಗೆ ಬಿದ್ದಿವೆ. HDFC ಬ್ಯಾಂಕ್ ಬರೋಬ್ಬರಿ 300 ಬೇಸಿಸ್ ಪಾಯಿಂಟ್ಸ್ ರೈಸ್ ಮಾಡಿದ್ರೆ, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 195 ಬೇಸಿಸ್ ಪಾಯಿಂಟ್ಸ್ ರೈಸ್ ಮಾಡಿದ್ದಾರೆ. 2 ರಿಂದ 3% ರೈಸ್ ಮಾಡಿದ್ದಾರೆ. ಏನೋ ಭಾರತ ಮತ್ತು ನೇಪಾಳ ನಡುವೆ ಹಣ ಟ್ರಾನ್ಸ್ಫರ್ ಮಾಡೋ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 2 ದೇಶಗಳ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅನ್ನ ಲಿಂಕ್ ಮಾಡಲಾಗಿದೆ. ಅಂದರೆ ಭಾರತದ UPI ಮತ್ತು ನೇಪಾಳದ NPI ಒಂದಾಗಿವೆ. ಇದರಿಂದ 2 ದೇಶಗಳ ನಡುವಿನ ಹಣ ವರ್ಗಾವಣೆ ತುಂಬಾ ಈಸಿ ಆಗುತ್ತೆ. ತಕ್ಷಣ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಕ್ಲಿಕ್ಸ್ ಅಲ್ಲಿ ಜಮಾವಣೆ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಮಸ್ತ್ ಮಗ ಚಾನಲ್ ನೋಡ್ತಾ ಇರಿ, ಎಲ್ಲೇ ಇರಿ, ಸೇಫ್ ಆಗಿರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಕನ್ನಡಿಗರಾಗಿರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.